ಕಳೆದ 11 ವರ್ಷದಲ್ಲಿ ಏನೋ ಕರಪ್ಷನ್ ಆಗಿದೆ, ಅದಾಗಿದೆ, ಇದೆ ಅಂತಾರಲ್ಲ, ಏನು ಕಡಲೆ ಬೀಜ ತಿಂತಿದ್ರೆ ಕೇಂದ್ರ ಸರ್ಕಾರ? ಇಲ್ಲಿವರೆಗೂ ಯಾವ್ದಾರು ರಾಜ್ಯಗಳಿಗೆ ಒಂದು ಲೆಟರ್ ಬರ್ತಿದ್ದಾರಾ? ಯಾವ್ದಾದ್ರು ಕೇಂದ್ರ ಸರ್ಕಾರದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರಾ? ಈ ತರ ಭ್ರಷ್ಟಾಚಾರ ಆಗ್ತದೆ ಅಂತ ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರಾ? ಯಾವುದೂ ಇಲ್ಲ ಅಂತಂದ್ರೆ ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿತ್ತು. ಕೇಂದ್ರ ಸರ್ಕಾರ ಏನೋ ಒಂಥರ ತಾಕತ್ತು ಇಲ್ಲದೆ ಇರತಕ್ಕಂಥ ಸರ್ಕಾರ ಸುಮ್ಮನೆ ಕುಳಿತುಕೊಂಡಿತ್ತು. ಈಗ ಏಕಾಏಕಿ ಬಂದ್ಬಿಟ್ಟು ಅವರು ಮಾಡಿರ್ತಕ್ಕಂಥ ಬದಲಾವಣೆಗಳನ್ನ ಇದನ್ನ ಚೇಂಜ್ ಮಾಡೋದು ಅಂತಂದ್ರೆ ಹೇಗೆ? ಈ ದೇಶದಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸರಿ ಸುಮಾರು ಉತ್ತರ ಪ್ರದೇಶ ಒಂದರಲ್ಲೇ, ಒಂದ್ ನಿಮಿಷ ಪ್ಲೀಸ್, ಬಡವರ ಕಲ್ಯಾಣ ಬೇಡ, ರೈತರ ಕಲ್ಯಾಣ ಬೇಡ, ದೇಶದಲ್ಲಿ ಬಡವರು ಬಡವರಾಗೆ ಉಳಿಬೇಕು. ರಘು ದೊಡ್ಡೇರಿಯವರು ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ, ಇವತ್ತು ಮದರ್ ಆಫ್ ಆಲ್ ಡೀಡ್ಸ್ ಏನಕ್ಕೆ ಯುರೋಪಿಯನ್ ಒಕ್ಕೂಟ ಬಂದು ಭಾರತದ ಕದ ತಟ್ಟಿದೆ. ಭಾರತ ಒಂದು ವಿಶ್ವಶಕ್ತಿಯಾಗಿ ನಾನು ಮಾತಾಡ್ತದ್ದು MG ನರೇಗಾ. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಬ್ಲೇಮ್ ಮಾಡ್ತದೆ, ಸುಳ್ಳು ಹೇಳ್ತದೆ, ಅದು ಡ್ರಾಮಾ. ಯಾಕೆ ನಿಜವಾಗ್ಲೂ ಈ ದೇಶದಲ್ಲಿ ಏನು ಸರಿಸುಮಾರು 40% ಕೂಲಿ ಕಾರ್ಮಿಕರಿದ್ದಾರೆ, ಎಸ್ಪೆಷಲಿ ರೈತ ಕಾರ್ಮಿಕರಿದ್ದಾರೆ. ಕರ್ನಾಟಕ ಒಂದರಲ್ಲೇನೆ ಸರಿಸುಮಾರು 70 ಲಕ್ಷ ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ. UP-ನಲ್ಲಿ 2 ಕೋಟಿ ಇದ್ದಾರೆ. ಅಂದ್ರೆ 8 ಕೋಟಿ ಕಾರ್ಮಿಕರಲ್ಲಿ 2 ಕೋಟಿ ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ. ಈ ಕೃಷಿ ಕಾರ್ಮಿಕರಿಗೆ ಏನು ಒಂದು ಮೊದಲು ನನಗೆ ಒಂದು ಜಾಬ್ ಇಲ್ಲ, ಜಾಬ್ ಕೊಡಿ ಅಂತ ಹೇಳಿದ್ರೆ ಹೋಗಿ ಪಂಚಾಯತಿ ಮಟ್ಟದಲ್ಲಿ ಅದು ಅವರೇ ಒಂದು ಗ್ಯಾರಂಟಿಯನ್ನ ಕೊಡ್ತಾ ಇದ್ರು, ಉದ್ಯೋಗ ಖಾತ್ರಿಯನ್ನ ಕೊಡ್ತಾ ಇದ್ರು, ಅಂದ್ರೆ ಡಿಗ್ನಿಫೈಡ್ ಇದು ಕೊಡ್ತಾ ಇದ್ರು ವರ್ಕ್ ಅನ್ನ. ಈಗೇನ್ ಮಾಡಿದಾರೆ ಅಂತ ತೆಗೆದಾಕ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೀವು ಮಾತಾಡಿ, ಆಮೇಲೆ ಸೊ ಹಾಗಾಗಿ ಇದನ್ನ ಯಾರು ಮಾಡ್ತಾ ಇದ್ರು? ಆ ಎಂಟೈರ್ ಪಂಚಾಯತಿಯನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರು? ಸಿಇಒಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್. ದೇ ಆರ್ ಆಲ್ IAS ಆಫೀಸರ್ಸ್. ಈ IAS ಆಫೀಸರ್ಸ್ ಯಾರು? ಕೇಂದ್ರ ಸರ್ಕಾರ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಕೇಂದ್ರ ಸರ್ಕಾರದ ಇಷ್ಟು IAS ರೆಪ್ಯೂಟೆಡ್ IAS ಆಫೀಸರ್ಸ್ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ? ಹಾಗಾದ್ರೆ ನಂಬಿಕೆ ಇಲ್ಲ ಅಂದ್ರೆ ಕಡಲೆ ಬೀಜ ತಿನ್ಕೊಂಡು ಕೂತಿದ್ರು 11 ವರ್ಷ. ಯೋಗ್ಯತೆ ಇಲ್ಲ ಸರ್ಕಾರ ನಡ್ಸಕ್ಕೆ ಅಂತಂದ್ರೆ ಬಿಟ್ಟೋಗಿ ಬಡ ರೈತರ, ಬಡ ಕಾರ್ಮಿಕರಿಗೆ ಜೀವನಕ್ಕೆ ಹಾಳು ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆ ಇದೇನು ಗೊತ್ತಾ, ಈಗ ರಾಜ್ಯಗಳ ಪಾಲು ಈ ಯೋಜನೆಯಲ್ಲಿದೆ, ಅವರು ಕೊಡಬೇಕು ಅನ್ನೋದು ವಿರೋಧನ ಒಂದೇ ಅಲ್ಲ. ಒಂದು ರಾಜ್ಯಗಳಿಗೆ ಡ್ರೈ ಆಗುತ್ತೆ. ಯಾಕೆಂದ್ರೆ ಇರ್ತಕ್ಕಂಥ ಎಲ್ಲಾ ಟ್ಯಾಕ್ಸ್ ಅನ್ನು ಇವರೇ ತಗೊಂಡು ಹೋದಾಗ ರಾಜ್ಯಗಳಿಗೆ ಏನು ಉಳಿತದೆ? ಈಗ ಆಲ್ರೆಡಿ ನಾವು 7 lakh ಟ್ಯಾಕ್ಸ್, 7 lakh crore ಕೇಂದ್ರ ಸರ್ಕಾರ ಈ ಹಿಂದೆ ಇದ್ದಂತ ಯೋಜನೆಯಲ್ಲಿ ರಾಜ್ಯಗಳ ಪಾತ್ರ ಏನು ಇಲ್ಲ ಅನ್ನೋ ಕಾರಣಕ್ಕೆ ಯೋಜನೆಯ ಲಾಭ ನೇರವಾಗಿ ಕೂಲಿ ಕಾರ್ಮಿಕರನ್ನ ತಲುಪ್ತಾ ಇರಲಿಲ್ಲ. ಕಡಿಮೆ ಇತ್ತು ಸರ್, ಕಡಿಮೆ ಇತ್ತು. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತದೆ ಮಾತ್ರ ರಾಜ್ಯಗಳಿತ್ತು. ಕೇಂದ್ರ ಸರ್ಕಾರ ಯಾಕೆ ಕಲೆಕ್ಟ್ ಮಾಡುತ್ತೆ? ಹಾಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಕೇಂದ್ರ ಸರ್ಕಾರದ ಜವಾಬ್ದಾರಿ ಯಾವಾಗ್ಲೂ ನ್ಯಾಷನಲ್ ಇಂಟ್ರೆಸ್ಟ್, ಡಿಫೆನ್ಸ್, ಫಿನಾನ್ಸ್, ರೈಲ್ವೇಸ್ ಈ ತರ ಯೋಜನೆಗಳು ಬಿಟ್ಟು ಈ ರಾಜ್ಯಗಳ ಅಧಿಕಾರಕ್ಕೂ ಕೈ ಹಾಕೋದು ಇಟ್ ಇಸ್ ನಾಟ್ ಗುಡ್. ಡಿಸೆಂಟ್ರಲೈಸೇಷನ್ ಆಗಬೇಕು. ಮಹಾತ್ಮ ಗಾಂಧಿ ಅವರು ಕನ್ಸ್ಕೊಂಡಿದೆ ಏನಂದ್ರೆ ಹಳ್ಳಿಗಳು ಉದ್ಧಾರ ಆಗ್ಬೇಕು ಅಂತ. ಹಳ್ಳಿಗಳ ಪರಿಕಲ್ಪನೆಯನ್ನು ಹಾಳು ಮಾಡಿದ್ದಾರೆ. ಇದೊಂದು ಮೊದಲು ಇದೇ ರೈತ ಕಾರ್ಮಿಕರ ಯೋಜನೆಗಳು ಉಮೇಶ್ ಸರ್, ಜೆಡಿಎಸ್ ನ ಸ್ಟ್ಯಾಂಡ್ ಏನ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ, ನಾವು ಈಗ ಬಿಜೆಪಿ ಮೈತ್ರಿಕೂಟದಲ್ಲಿ ಇರೋದ್ರಿಂದ, NDA ಒಕ್ಕೂಟದಲ್ಲಿ ಇರೋದ್ರಿಂದ, ಅದೇನು ಕೇಂದ್ರ ಸರ್ಕಾರ ಏನು ಇದು ರಾಮ್ಜಿ ಯೋಜನೆ ತಂದಿದೆ ಅದಕ್ಕೆ ನಮ್ಮ ಬೆಂಬಲ, ಸಂಪೂರ್ಣವಾದಂಥ ಬೆಂಬಲ ಇದೆ. ಈ ಸಂಬಂಧಪಟ್ಟಂತೆ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಹಾಗೂ ನಮ್ಮ ಯುವಕ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಮನೆ ದೇವೇಗೌಡಜಿ ಎಲ್ಲ ಇದು ವಿಚಾರವಾಗಿ ಸ್ಪಷ್ಟಪಡಿಸಿದ್ದಾರೆ. ಮೇಡಮ್, ಈಗ ರಾಜ್ಯ ಕಾಂಗ್ರೆಸ್ಗೆ ಬೇರೆ ತನ್ನ ಬತ್ತಳಿಕೆಯಲ್ಲಿ ಯಾವ ಅಸ್ತ್ರಗಳು ಇಲ್ಲ ಈ ಜನರ ಮುಂದೆ ಹೋಗ್ಲಿಕ್ಕೆ. ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿದೆ ಇಡೀ ರಾಜ್ಯದಲ್ಲಿ. ಇವರು ಒಂದೊಂದು ಹಗರಣಗಳನ್ನು ಮಾಡ್ತಾರೆ, ಕ್ಲೀನ್ ಚಿಟ್ ಇವರೇ ಕೊಟ್ಕೋತಾರೆ. ಹಾಗಾಗಿ ಅಭಿವೃದ್ಧಿಯ ಶೂನ್ಯ ಸರ್ಕಾರ ಆಗಿರೋದ್ರಿಂದ ಜನಗಳನ್ನ ಇವರು ಮನವೊಲಿಸಬೇಕು ಏನಾರ ಮಾಡಿ. ಹಾಗಾಗಿ ಈ ಮನ್ರೇಗಾ ವಿಚಾರವನ್ನ ದೊಡ್ಡ ವಿಚಾರವನ್ನ ಮಾಡ್ಕೊಂಡ್ಬಂದಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಲ್ಲಿ ಮಾತ್ರ ಇದೊಂದು ಚಳವಳಿ ನಡೀತೈತೆ. ಉಳಿದ ಯಾವ ರಾಜ್ಯಗಳಲ್ಲೂ ಸಹ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ. ತೆಲಂಗಾಣ ಹೇಳ್ತೀನಿ ನೋಡಿ, ರಿಜೆಕ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ಮನ್ರೇಗಾವನ್ನ ಸಂಪೂರ್ಣವಾಗಿ ಹೊಸ ಕಾಯ್ದೆಯನ್ನು ಅದು ರೀಪ್ಲೇಸ್ ಮಾಡಿದ್ದಾರೆ ಅಷ್ಟೇ, ಅದ ತೆಗೆದಾಕಿಲ್ಲ. ಇದೆಲ್ಲ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮನ್ರೇಗಾವನ್ನ ತೆಗೆದಾಕಿ ಬಿಟ್ಟಿದ್ದಾರೆ ಅಂತೇಳಿ.
ಪ್ರಾರಂಭದಲ್ಲಿ ಇದ್ದಿದ್ದು ಇದ್ರ ಹೆಸರೇನು ಅಂತ ಹೇಳಿ ಹೆಸರು ಚೇಂಜ್ ಆಗಿದೆ, ನಿಯಮಗಳು ಚೇಂಜ್ ಆಗಿದೆ. ಅದಕ್ಕೆ ಅಲ್ಲ ಹೊಸದೊಂದು ಯೋಜನೆ ಹಾ, ಅಂತ ಹೌದು, ಹೇಳ್ತಿದ್ದಾರೆ ಕೆಲವೊಂದು ಕಾಂಗ್ರೆಸ್ ಮಾರ್ಪಾಡಾಗ್ಲೇಬೇಕಲ್ವಾ, ಕಾಲ ಕಾಲಕ್ಕೆ ತಕ್ಕಂತೆ ನಮ್ಮ ಈ ಏನು Yes. ಆಧುನಿಕತೆ ತಕ್ಕಂತೆ ಮಾರ್ಪಾಡಾಗ್ಲೇಬೇಕು, ಕಾನೂನುಗಳ ಸ್ವರೂಪನೂ ಸಹ ಚೇಂಜ್ ಆಗ್ಬೇಕು. ಇಲ್ಲಿ ನೋಡಿ ಮನ್ರೇಗಾ ಅಂತದ್ದು ಮುಂಚೆ ನರೇಗಾ ಅಂತ ಇತ್ತಿದ್ದು, ಮುಂಚೆ ಜವಾಹರ್ಲಾಲ್ ನೆಹರು ನರೇಗಾ ಅಂತ ಇತ್ತು, ಅದನ್ನ ತೆಗೆದಾಕಿದ್ರು. 2005 ಇವರೇ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು, ಯಾರ್ದು ಇವರೇ ಸರ್ಕಾರ ಇತ್ತು. ಅವಾಗ ಏನ್ ಮಾಡ್ರಿ ಇವರು ಮಹಾತ್ಮ ಗಾಂಧಿ ಸೇರಿಸಿದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ. ಅದಾದ್ಮೇಲೆ 20 ವರ್ಷಗಳ ಕಾಲ ಇವರು ಅದೇ ಕಾನೂನು ಮುಂದುವರಿತು. ಈಗ ನೋಡಿ, ಈಗ VBG ರಾಮ್ಜಿ ಅಂತಂದ್ರೆ ಇವರಿಗೆ ಆತಂಕ ಶುರುವಾಗಿದೆ ಎಲ್ಲಿ ಅಂತಂದ್ರೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೈವಿಕ ಮಿಷನ್ ಗ್ರಾಮೀಣ ಅಂತ ಇದೆ. ಅದನ್ನ ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್ ಮಾಡಿದ್ರೆ ಜಿ ರಾಮ್ಜಿ ಅಂತ ಇದೆ. ರಾಮ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲ ಇಲ್ಲಿ, ಅದು ಆತಂಕ ಶುರುವಾಗಿದ್ದು. ರಾಮನ ಅಲ್ಲ, ಈ ಯೋಜನೆಗೂ ರಾಮನ ಹೆಸರು ಇಟ್ಬಿಟ್ರಲ್ಲ ಅಂತ ಹೇಳಿ ಆತಂಕ ಬಂತು. ಬಿಜೆಪಿ ಅವರು ಬರೇ ಸ್ಲೋಗನ್ ಮಾಡೋದು ಅಷ್ಟೇನೆ, ನೇಮ್ ಚೇಂಜ್ ಅಷ್ಟೇನೆ, ಅದು ಗೇಮ್ ಚೇಂಜ್ ಸರ್ಕಾರ ಅಲ್ಲ. ಬಿಜೆಪಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ UPA ಅವಧಿಯಲ್ಲಿದ್ದಂತ ಎಲ್ಲಾ ಯೋಜನೆಗಳನ್ನು ಅಲ್ಲಿ ಏನು ಹೊಸದಾಗೇನು ಮಾಡಿಲ್ಲ, ಎಲ್ಲ ರೀನೇಮ್ ಮಾಡಿದ್ದಾರೆ. ಬಿಜೆಪಿ ಒಂದ್ ನಿಮಿಷ ಆಮೇಲೆ 100ರಿಂದ 125 ಜನಕ್ಕೆ ಅಂದ್ರೆ ಎನಾನ್ಸ್ ಮಾಡಿದ್ದಾರೆ ಡೇಸ್ ಅನ್ನ. ಇಲ್ಲಿ ಏನಾಗಿದೆ ಅಂತಂದ್ರೆ, ಮುಂಚೆ ಭ್ರಷ್ಟಾಚಾರ ಜಾಸ್ತಿ ಇತ್ತು, ಅಕ್ರಮಗಳು ಜಾಸ್ತಿ ನಡೀತು. ಏನ್ ಮಾಡ್ತಾ ಇದ್ರು 11 ವರ್ಷ ಕೇಳಿ ಸರ್ ಹೇಳ್ತೀನಿ, ಕೇಳಿ 11 ವರ್ಷ ಏನ್ ಮಾಡ್ತಿದ್ರು? 2013ರಿಂದ 2018 ತನಕ ನಿಮ್ದೇ ಇತ್ತಲ್ಲ ಸರ್ಕಾರ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು? ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಮನರೇಗದ ಬಗ್ಗೆ? ನಿಮ್ದೇ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇತ್ತಲ್ಲ, ವೈ ಯು ನಾಟ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್ ಇದು ಹೇಳ್ಬೋದಿತ್ತಲ್ಲ ಅವತ್ತ? ಅದಾಯ್ತಲ್ವಾ? ವಾಪಸ್ ಬರ್ತೀನಿ ಉಮೇಶ್ ಸರ್, ಬ್ರೇಕ್ ಟೈಮ್ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡೋದು ಮೂಲ ಉದ್ದೇಶ. 2 ಬಾರಿ GPS ಮಾಡಬೇಕು ಅಂತ ಇದೆ, ಬಯೋಮೆಟ್ರಿಕ್ ಕೊಡಬೇಕು ಅಂತ ಇದೆ. ಅದ್ಮೇಲೆ ಮೇಡಮ್ 60 ದಿವಸ ಅವರಿಗೆ ರಜಾ ಕೊಡಬೇಕು ಅಂತ ಇದೆ. ಅದಾಯ್ತಲ್ವಾ? ಇದರ ಉದ್ದೇಶ ಏನು ಈಗ ಮಾಡಿರಂತ ಇದು ರಾಮ್ಜಿ ಕೊಟ್ಟಿರಂತ ಉದ್ದೇಶ ಏನು ಅಂತಂದ್ರೆ, ನಮ್ಮ ಸ್ಥಳೀಯವಾದಂತ ಎಲ್ಲ ಅಸೆಟ್ಸ್ಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೋಬಹುದು. ರಸ್ತೆನೇ ಆಗ್ಲೇ ಹೇಳ್ತೆ, ಇವ್ರು ಹೇಳ್ತಾರಲ್ಲ CEO ನಾನೀಗ ಪ್ರೆಸೆಂಟ್ ಒಂದು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್, ಐ ಆಮ್ ಫ್ರಮ್ ಒಂದು ಪಂಚಾಯತಿ. ಇದರಲ್ಲಿ ಯಾವ ಬದಲಾವಣೆಗಳು ಆಗಿಲ್ಲ, ಸಣ್ಣ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಹೊರತುಪಡಿಸಿದ್ರೆ ಆಗಿಲ್ಲ.